ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚಂದ ಇದ್ದೀರಾ ಅನ್ಕೊಳ್ತೀನಿ. ನಿಮಗೆಲ್ಲ ಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒತ್ತು ಶಾವಿಗೆ ಮಾಡ್ತಾ ಇದ್ದೀನಿ. ಒತ್ತು ಶಾವಿಗೆ ನಾನು ರಾಗಿ ಹಿಟ್ಟಲ್ಲೂ ಮಾಡ್ತಾ ಇದ್ದೀನಿ, ಅಕ್ಕಿ ಹಿಟ್ಟಲ್ಲೂ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ ಈ ಬಟ್ಲಲ್ಲಿ 2 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಸೇಮ್ 1.5 ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನಾನು ಕಾಯಿ ಹಾಲ್ಗೋಸ್ಕರ ಇಲ್ಲೊಂದು ಕಾಯಿ ತೊಗೊಂಡಿದ್ದೀನಿ, ಒಂದು 5 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸರಿಯೋದು ಇದರಲ್ಲಿ ಒಂದು ಅರ್ಧ ಬೆಲ್ಲ ಹಾಕ್ಕೊಳ್ತೀನಿ. ನಿಮಗೆ ಸ್ವೀಟ್ ನೋಡ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು 1.5 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಫಸ್ಟು ನಾನು ಕಾಯಿ ಹಾಲು ಮಾಡ್ಕೊಬಿಡ್ತೀನಿ. ಕಾಯಿ ಹಾಲ್ಗೋಸ್ಕರ ಬೆಲ್ಲ ಮತ್ತು ತೆಂಗಿನಕಾಯಿ ಒಟ್ಟಿಗೆ ರುಬ್ಕೊಂಡು ಬರ್ತೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೆ ಮೊದಲಾದರೆ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಲ್ಲೇ ಇರೋ ಬೆಲ್ಲ ಐಕ್ನ ಒತ್ತಿ. ನಾನು ಫಸ್ಟು ಕಾಯಿ ರುಬ್ಕೊಂಡು ಬರ್ತೀನಿ ಹಾಲು ಮಾಡ್ಕೊಳ್ಳೋಕ್ಕೆ. ಈಗ ನಾನು ತೆಂಗಿನಕಾಯಿ ಬೆಲ್ಲ ಮತ್ತು ಏಲಕ್ಕಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನು ಸೋಸ್ಕೊಳ್ತೀನಿ. ಆದಷ್ಟು ಕಾಯಿ ನುಣ್ಣಗೆ ರುಬ್ಕೊಳ್ಳಿ. ಇದು ಮತ್ತೆ ನೀವು ಬೇಕಂದರೆ ಮಿಕ್ಸಿಗೆ ಹಾಕ್ಕೋಬೋದು, ಇಲ್ಲಾಂದರೆ ಇನ್ನೊಂದು ಚೂರು ಬೆಲ್ಲ ಹಾಕ್ಬಿಟ್ಟು ಬಾಣಲಿಗೆ ಹಾಕಿ ಹುರಿತಾ ಇದ್ದರೆ ಅದೇ ಬರ್ಫಿ ಆಗೋಗುತ್ತೆ. ಈಗ ನಾನು ಇದು ಹಾಲೆಲ್ಲ ಕ್ಲೀನಾಗಿ ಸೋಸ್ಕೊಂಡು ಬಂದಿದ್ದೀನಿ, ಶೋಧಿಸಿ ಹಾಕ್ಕೊಂಡಿದ್ದೀನಿ. ಈಗ ನೋಡಿರಿ, ಸಾಕು ಇಷ್ಟು, ಇನ್ನೂ ನೀರು ಬೇಡ, ನೀವು ನೋಡಿ ಹಾಕ್ಕೊಳ್ಳಿ. ನಾನೀಗ ಇದನ್ನು ಬೇರೆ ಕಡೆ ಕುದಿಯೋಕೆ ಇಡ್ತೀನಿ. ನಾನೀಗ ಶಾವಿಗೆ ಮಾಡೋಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಕೆ ಬಾಣಲಿ ಇಟ್ಟಿದ್ದೀನಿ. ನಾನು ಹೇಳಿದೆ 1 ಕಪ್ ಅಕ್ಕಿ, ನಾನು 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗಾಗಿ 4 ಕಪ್ ನೀರು ಹಾಕ್ಕೊಳ್ತೀನಿ. 1 ಕಪ್ಗೆ 2 ಕಪ್ ಹಾಕ್ಕೊಳ್ಳಿ, ಕ್ಲೀನಾಗಿ ಬರುತ್ತೆ. ಸ್ಟವ್ ಹಚ್ಕೊಂಡಿದ್ದೀನಿ, ನಾನೀಗ ನೀರು ಹಾಕ್ತಾಯಿದ್ದೀನಿ ಬಾಣಲಿಗೆ. ನಾನು 2 ಕಪ್ ತೊಗೊಂಡಿರೋದ್ರಿಂದ 4 ಕಪ್ ಹಾಕ್ತೀನಿ. ರಾಗಿ ಹಿಟ್ಟು 1.5 ಕಪ್ ತೊಗೊಂಡಿರೋದ್ರಿಂದ 3 ಕಪ್ ಹಾಕ್ತೀನಿ. ಈಗ ಇಲ್ಲಿ 2 ಕಪ್ ಹಾಕ್ಕೊಂಡಿದ್ದೀನಿ, ಇನ್ನೆರಡು ಕಪ್ ಹಾಕಬೇಕು. ಈಗ ಇದಕ್ಕೊಂಚೂರು ಉಪ್ಪು, ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅಡುಗೆ ಎಣ್ಣೆ ಒಂದು ಸ್ವಲ್ಪ, 1-2 ಸ್ಪೂನಷ್ಟು ಅಡುಗೆ ಎಣ್ಣೆ, ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ತಿರುಗಿಸ್ಕೊಂಡು ಈಗ ಇದು ಕುದಿಯೋಕ್ಕೆ ಬಿಟ್ಬಿಡ್ತೀನಿ, ಕುದೀಲಿ ಚೆಂದಾಗಿ. ನಾನು ಇದೇ ಥರ ರಾಗಿ ಹಿಟ್ಟದು ಮಾಡ್ಕೊಳ್ತೀನಿ. ಈಗ ಆ ಕಾಯಲ್ಲಿ ಚೆಂದಾಗಿ ಕುದೀತಾ ಇದೆ, ಸಾಕು, ನಾನು ಆಫ್ ಮಾಡಿಬಿಡ್ತೀನಿ ಇದನ್ನು. ಈಗ ನೀರಿಲ್ಲಿ ಕುದೀತಾ ಇದೆ, ನಾನು ಇಟ್ಕೊಂಡಿರೋದು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ. ಸೇಮ್ ರಾಗಿ ಹಿಟ್ಟನ್ನು ಇದೇ ಇದರಲ್ಲೇ ಮಾಡ್ಕೊಳ್ಳಿ. ಚೆಂದ ಕಲಿಸ್ತಾ ಇರಬೇಕು, ಇಲ್ಲ ಗಂಟು ಕಟ್ಕೊಬಿಡುತ್ತೆ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ನೀರು ಸಾಕು. ಈಗೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಇದೊಂದು 5 ನಿಮಿಷ ಬಿಟ್ಬಿಡೋಣ ಹಬೆನಲ್ಲೇ ಬೇಯೋಕ್ಕೆ. ಒಂದು 5 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಇದು ರಾಗಿದು ಹಾಗೆ ಮಾಡಿದ್ದೀನಿ ನಾನು.
ನೋಡಿ ಇದನ್ನು ಒಂದು 5 ನಿಮಿಷ ಹಬೆನಲ್ಲಿ ಬಿಟ್ಬಿಡ್ತೀನಿ. ಈಗ ಇದಾಗಿದೆ, ನಾನು ಇಳಿಸ್ಕೊಳ್ತಾ ಇದ್ದೀನಿ. ಈಗ ಹಬೆನಲ್ಲಿ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ, ನೀವು ಪಾತ್ರೆ ಇದ್ದರೆ ಪಾತ್ರೆನೇ ಇಟ್ಕೊಳ್ಳಿ, ನಾನು ದೊಡ್ಡದೊಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಒಂದು ತಟ್ಟೆ ಇಟ್ಕೊಳ್ತೀನಿ. ಇದು ಚೆಂದಾಗಿ ನೀರು ಕುದಿ ಬರಬೇಕು. ಅಷ್ಟರಲ್ಲಿ ನಾನು ಮಾಡಿಟ್ಕೊಂಡಿರೋ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಮಿದಿಸ್ಕೊಂಡು ಉಂಡೆ ಮಾಡ್ಕೊಳ್ತೀನಿ. ಸೇಮ್ ನಾವು ಅಕ್ಕಿ ಹಿಟ್ಟು ಯಾವ ಥರ ಮಾಡಿದ್ವೋ ರಾಗಿ ಹಿಟ್ಟನ್ನು ಅದೇ ಥರ ಮಾಡ್ಕೊಂಡು ಬಂದಿದ್ದೀನಿ. ಮನೆಯಲ್ಲಿ ಮುದ್ದೆ ಎಲ್ಲ ಹೆಂಗೆ ಮಾಡ್ತೀವೋ ಹಾಗೇ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಎರಡು ಚೆಂದಾಗಿ ಮಿದಿಸ್ಕೊಳ್ತೀನಿ. ನಾನೀಗ ತಟ್ಟೆಗೆ ಹಾಕ್ಕೊಂಡೆಲ್ಲ ಮಿಕ್ಸಿಟ್ಕೊಂಡಿದ್ದೀನಿ. ಇಲ್ಲಿ ಉಂಡೆಗಳು ಮಾಡ್ಕೊಳ್ತೀನಿ. ಉಂಡೆ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಹಿಂಗೆ ಮಾಡ್ಕೊಬಿಟ್ರೆ ಚಕ್ಲಿ ಒರಳಲ್ಲಿ ಇಡೋಕ್ಕೆ ಸರಿ ಹೋಗುತ್ತೆ. ನಾನು ಚಕ್ಲಿ ಒರಳಲ್ಲೇ ಶಾವಿಗೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಹಬೆಗೆ ಇಡ್ತೀನಿ. ಹಾಗೆ ಒಂದೊಂದೇ ಮಾಡ್ಕೊಂಡು ಜೋಡಿಸ್ಕೊಂಡು ಬರ್ತೀನಿ. ಈಗ ಇದೆಲ್ಲ ಈಗ ನೋಡಿರಿ ಈ ಥರ ಉಂಡೆಗಳು ಮಾಡಿ ಇಟ್ಟಿದ್ದೀನಿ. ಹಬೆನಲ್ಲಿ ಬೇಯಿಸ್ಬೇಕು. ಇದನ್ನೊಂದು 10 ನಿಮಿಷ ಬಿಟ್ಬಿಡ್ತೀನಿ. ಹಬೆನಲ್ಲಿ ಬೇಯಲಿ, ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ. ಈಗಿದು ನಾನು ರಾಗಿದು ಮತ್ತು ಅಕ್ಕಿದು ಎರಡೂ ಹಬೆನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದು ಒಂದೇ ಉಂಡೆ ತೊಗೊಳ್ತೀನಿ ಫಸ್ಟು, ಹಾಗೆ ಮುಚ್ಚಿಟ್ಕೊಬಿಡ್ತೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಳ್ತೀನಿ. ನಾನು ಇಲ್ಲೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಹಿಟ್ಟನ್ನ ಇದಕ್ಕೆ ಹಾಕ್ಕೊಬಿಡ್ತೀನಿ. ನಾನೀಗ ಶಾವಿಗೆ ಒತ್ಕೊಳ್ತಾ ಇದ್ದೀನಿ. ನಾನೆಲ್ಲ ಒತ್ಕೊಂಡು ಬರ್ತೀನಿ ಶಾವಿಗೆನ. ಈಗ ನಾನು ಶಾವಿಗೆ ಎಲ್ಲ ಒತ್ಕೊಂಡು ಬಂದಿದ್ದೀನಿ. ಕಾಯಿ ಹಾಲು ರೆಡಿಯಾಗಿದೆ ನೋಡಿ, ಎಷ್ಟು ಚೆಂದಾಗಿ ಬಂದಿದೆ ಶಾವಿಗೆ. ಇದು ರಾಗಿದು, ಇದು ಅಕ್ಕಿದು, ಎಳೆಯಾಗೆ ಬರ್ತಾಯಿದೆ. ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ತುಪ್ಪ ಹಾಕ್ಕೋಬೋದು. ಕಾಯಿ ಹಾಲು ಜೊತೆ ನಾನು ತುಪ್ಪ ಹಾಕ್ಕೊಳ್ತೀನಿ ಒಂಚೂರು. ಒಂಚೂರು ತುಪ್ಪ, ನೋಡಿ ತುಂಬ ರುಚಿಯಾಗಿದೆ, ತುಂಬ ಚೆಂದಾಗಿ ಬಂದಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ, ತುಂಬ ಚೆಂದ ಇದೆ. ನೀವು ಶಾವಿಗೆ ಒಳ್ಳು ಬೇಕು ಅಂತ ಏನಿಲ್ಲ, ಚಕ್ಲಿ ಒಳ್ಳಲ್ಲೇ ಮಾಡ್ಕೋಬೋದು. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಲೈಕ್ನ ಒತ್ತಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.